ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ದಿನ ಹೊಸ ರಂಗುಗಳಿಂದ ಕಂಗೊಳಿಸಿದಂತಹ ಒಂದು ದಿನ. ಬಿಜೆಪಿ ಪಕ್ಷಕ್ಕಂತೂ ಹಾಲು ಜೇನು ಒಂದಾದಷ್ಟು ಸಂತೋಷ ಆದಂತಹ ದಿನ. ಏನಪ್ಪಾ ಅಂದ್ರೆ ದೇವದಾಸ್ ಕಾಪಿಕಾಡ್ ಅವರ ಒಂದು ಫೋಟೋ ಜೊತೆ ಸದಾನಂದ ಗೌಡರ ಜೊತೆ ಕೆಲವೊಂದು ಬಿಜೆಪಿ ಪಕ್ಷದ ನಾಯಕಿಯರು ಸೇರಿಕೊಂಡು ಒಂದು ಫೋಟೋ ತೆಗಿತಾರೆ. ಆ ಒಂದು ಫೋಟೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತ್ಯೇಕವಾಗಿ ಬಿಜೆಪಿ ಐಟಿ ಸೆಲ್ಗಳು ಪ್ರಚಾರ ಪಡಿಸ್ತವೆ. ದೇವದಾಸ್ ಕಾಪಿಕಾಡ್ ಅವರು ಬಿಜೆಪಿಯನ್ನ ಸೇರಿದ್ರು, ಮೆಂಬರ್ಶಿಪ್ ಅನ್ನ ಪಡಿತಾ ಇದ್ದಾರೆ ಅನ್ನುವಂತಹ ಒಂದು ಘಟನೆಯನ್ನ ಎಲ್ಲರೂ ನಂಬಿದ್ರು, ಎಲ್ಲರೂ ಮಾಧ್ಯಮದವರು ಅದನ್ನ ತಗೊಂಡ್ರು. ಆದರೆ ಇವತ್ತು ಏನಂತ ಗೊತ್ತಿಲ್ಲ, ದೇವದಾಸ್ ಕಾಪಿಕಾಡ್ ಅವರ ಆ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆ ಬರುತ್ತೆ. ಏನೋ ಸದಾನಂದ ಗೌಡರು ಬರ್ತಾರಂತ ಹೇಳಿದ್ರು, ಮೀಟ್ ಆಗೋಣ ಅಂತ ಹೇಳಿದ್ರು, ಮೀಟ್ ಆದೆ ಅಷ್ಟೇ, ಬೇರೆ ಯಾವುದೂ ಇಲ್ಲ. ನಾನು ಯಾವ ಪಕ್ಷಕ್ಕೂ ಸೇರಿದವನಲ್ಲ, ನಾನೊಬ್ಬ ಕಲಾವಿದ. ಯಾಕಂತಂದ್ರೆ ಕಲಾವಿದರಿಗೆ ಆ ಪಕ್ಷ ಈ ಪಕ್ಷ ಅಂತ ಹೋಗ್ಬಾರ್ದು. ನಿಜವಾಗಿಯೂ ಕಲಾ ಮನಸ್ಸು ಅನ್ನೋದು ಅದೊಂದು ಏನು ಸಾಂಸ್ಕೃತಿಕವಾಗಿ ಬರುವಂತಹದ್ದು. ಅದರಲ್ಲಿ ಯಾವುದೇ ಪಕ್ಷ ಭೇದ ಭಾವ ಅನ್ನೋದು ಇರೋದಿಲ್ಲ. ಸೊ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಬಿಜೆಪಿ ಐಟಿ ಸೆಲ್ಗಳು ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನಂತೂ ನೆನ್ನೆ ಪಡೆದುಕೊಂಡು, ಸೊ ಆ ಒಂದು ವಿಚಾರವಾಗಿ ಏನು ಮಾತಾಡ್ಲಿಕ್ಕಿಲ್ಲ. ಆದ್ರೆ ಇವತ್ತು ದೇವದಾಸ್ ಕಾಪಿಕಾಡ್ ಅವರ ಪ್ರತಿಕ್ರಿಯೆ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ದುಪ್ಪಟ್ಟಾಗಿ ವೈರಲ್ ಆಗ್ತಾ ಇದೆ. ಯಾಕಂತಂದ್ರೆ ಆ ಒಂದು ಆಡಿಯೋವನ್ನ ನಾನು ನಿಮಗೆ ಕೇಳಿಸಲೇಬೇಕು. ಯಾಕಂತಂದ್ರೆ ರಾಜಕೀಯವಾಗಿ ಹಲವಾರು ವಿಚಾರಗಳು ಇವತ್ತು ನಡೀತಾ ಇದೆ. ಏನೆಲ್ಲಾ ವಿಚಾರಗಳು ಅಂದ್ರೆ ರಾಜಕೀಯವಾಗಿ ಒಬ್ಬರನ್ನ ಏರಿಸಲು, ಒಬ್ಬರನ್ನ ಇಳಿಸಲು ಎಲ್ಲವೂ ಮಾಡ್ತಾ ಇರೋದು ರಾಜಕೀಯ ನಾಯಕರುಗಳು. ಸೊ ಅದರಿಂದಾಗಿ ಕಾರ್ಯಕರ್ತರು ಈ ಒಂದು ವಿಚಾರದ ಬಗ್ಗೆ ದ್ವಂದ್ವ ಮನಸ್ಸು ಹೊಂದಿರಬಾರದು. ಸೊ ಅದರಿಂದಾಗಿ ದೇವದಾಸ್ ಕಾಪಿಕಾಡ್ ರವರು ಯಾಕೆ ನಿನ್ನೆ ಅಲ್ಲಿ ಬಿಜೆಪಿ ನಾಯಕರುಗಳನ್ನ ಭೇಟಿಯಾಗಕ್ಕೆ ಹೋದ್ರು, ಅಥವಾ ಬಿಜೆಪಿ ನಾಯಕರುಗಳು ದೇವದಾಸ್ ಕಾಪಿಕಾಡ್ ಅವರನ್ನ ಮೀಟ್ ಆಗಕ್ಕೆ ಹೋದ್ರು ಅನ್ನೋಂತಹ ಒಂದು ವಿಚಾರವನ್ನ ನಾವು ಹೇಳುವುದಕ್ಕಿಂತಲೂ ಅವರ ದೇವದಾಸ್ ಕಾಪಿಕಾಡ್ ಅವರ ಮಾತಿನಲ್ಲೇ ನೀವು ಕೇಳಿದ್ರೆ ಉತ್ತಮವಾಗಿರುತ್ತೆ ಅಲ್ವಾ. ಸೊ ಅದರಿಂದಾಗಿ ಅವರ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಆ ಒಂದು ಆಡಿಯೋವನ್ನು ಕೇಳೋಣ. ಯಾನು ಕೋಡೆ ಇಂಕ್ ಮುಕ್ಕಲು ಬರ್ಪನೆ ಗೊತ್ತಿಜಿ ಎಂಕ್ ಕಾಂಡೆ ಫೋನ್ ಮಲ್ತು ಪಂಡೇರು ಇಂಚ ಇರನೊಂಜಿ ಸದಾನಂದ ಗೌಡರು ಮೀಟ್ ಆಪೇರಿಗೆ ಬೊಕ ಯಾನು ವಾ ಪಾರ್ಟಿ ಇಡ್ಲಜ್ಜಿ ವಾ ಪಕ್ಷ ಇಡ್ಲಜ್ಜಿ ಯಾನು ಪೂರೆಡಲ್ಲ ಎಡ್ಡೆಡುಲ್ಲೆ ಕಾದರ್ ಬೈಡಲ್ಲ ಎಡ್ಡೆಡುಲ್ಲೆ ರೈಕುಳ್ಳಲ್ಲಿ ಎಡ್ಡೆಡುಲ್ಲೆ ಬೇದ ಕಾಮತ್ಲೆ ಎಡ್ಡೆಡುಲ್ಲೆ ಎಂಕ್ ನಮ್ಮ ಸಾರ್ವಜನಿಕ ನಮ್ಮ ರಂಗಭೂಮಿದ ಕಲಾವಿದರಿಗೆ ನಂಗೆ ವಾ ಪಾರ್ಟಿದಾಯ ವಾ ಪಕ್ಷದಾಯ ನಾವು ಬೆನ್ಪುನು ನಮ್ಮ ತಿನ್ಪುನು ಎನ್ನ ಒಂದು ವಂಚ ಹೆಂಗೆ ಮಾತೆಲ್ಲ ಬಿಡಿ ಅದು ಮಾತೆಲ್ಲ ನೆನ್ನೆಲ್ಲ ಎನ್ನ ಬಾರಿ ಮೋಕೆದಾರು ಪ್ರತಿ ಊರಿಲ್ಲ ನಮ್ಮ ಏರೆಲ್ಲ ದೂರ ಮಲ್ಪರೆ ಆಬಜಿ ಬೊಕ್ಕ ಇಲ್ಲಡೆ ಬತ್ತಿ ಬೊಕ್ಕ ಆರು ಏರ್ಪೋರ್ಟ್ ಸೀದಾ ಬರೋದಿಲ್ಲರಿಗೆ ಒಂದೇ ಅಮ್ಮಕ್ಕ ಚಾತ ವ್ಯವಸ್ಥೆ ಮಲ್ತೆ ಬೊಕ್ಕ ಅಕ್ಲು ದಯ ಮಲ್ತದೆ ಯಾನ್ ಪಂತೆ ಯಾನು ಆ ಪಕ್ಷಲೆಜ್ಜಿ ಆ ಪಾರ್ಟಿಲೆಜ್ಜಿ ದಯ ಮಲ್ತದು ಬೇತೆ ಓಲ ಬರ್ರೆ ಬಲ್ಲಿ ಬತ್ತದು ಮೀಟ್ ಆದ ಫೋಟೋ ಬಂಡ ಪಾಡ್ಲೆ ಅವು ಏರ್ಲ ಬರ್ಪೇರು ಇಲ್ಲ ಗೆಸ್ಟ್ ಏರ್ಲ ಬರ್ಪೇರು ಅವು ಮಲ್ಲ ಸಂಗತಿ ಅತ್ತು ದಯ ಬಂಡ ಸರ್ವ ಧರ್ಮದ ಸರ್ವ ಮತದ ಕಲಾಭಿಮಾನಿಲು ಏನನ್ನು ಪ್ರೀತಿದಾಕ್ಲು ಅಕ್ಲು ಸುರುಕು ಬೈದಿನಿ ಏನನ್ನು ಮೀಟ್ ಆರೆ ಬೈದಿನಿ ಗೌಡಿರು ಅಡಿಗೆ ಆಫೀಸ್ ಬತ್ತಿನಾರು ಬಂಡರಿಗೆ ಕಾಪಿಗಾಡ್ ನಿಲ್ಲು ಮೂಲೆ ಪೋಯಿನ್ ಅಂಚ ಬೈದಿನಿ ಬತ್ತದ ಬಕ್ಕ ಬೀಜ ಏರ ಒರಿ ಆಯ್ತು ಅವು ಬರ್ಚನ್ನೇ ಬರೀತೀನಿ ಅವು ಸೇರ್ಪಡೆ ಅಂಚ ಇಂಚ ನಂಕದಾಯ ಪಾರ್ಟಿದಾಯ ನಂಗೆ ಪಕ್ಷದಾಯ ಅಂದಿತ್ತೆ ಒಂಜಿ ಪಕ್ಷಕ್ಕೂ ಸೇರಿನಾಂಡ ಆಗ ಫ್ಲಾಗ್ ಆಯನ ಪುಗೆಲ್ಗೆ ಶಾಲು ಬಾಡ್ದು ಇಂಚ ಕಚೇರಿದೊಲೈಟ್ ಅವು ಸೇರ್ಪಡೆ ಮಲ್ಪನು ಒಂದು ಇಲ್ಲ ಬತ್ತದ ಒಂಜಿ ಚಾಪರ್ದು ಸೇರ್ಪಡೆ ಹಾಪುಂದಾಂಡ ಅವು ಸೇರ್ಪಡೆ ಎತ್ತವು ಒಂಜಿ ಸೌಹಾರ್ದ ಮೀಟಿಂಗ್ ಇತ್ತು. ಎಲ್ಲ ನೀ ಕಾದರ್ ಬಾಯನ್ನ ಇಲ್ಲಡೆ ಬರ್ಪೇರು ಬತ್ತೇನಲ್ಲ ಯಾನು ಅವೇನೇ ಮಲ್ಪನು ಫೋಟೋ ದಿಪ್ಪ ಏನು ಅರೇನು ವೆಲ್ಕಮ್ ಮಲ್ಪೆ ಒಂದು ಎನ್ನ ಕ್ರಮ ಎಂಕದಾಲ ಏಡಲ್ಲ ಎಂಕ್ ಮತ ತಕ್ಕಲ್ಲ ಎನ್ನ ಅಭಿಮಾನಿಲು ಮತ ತಕ್ಕಲ್ಲ ಇಟ್ಲ ಪ್ರತಿ ಒಂಜಿ ಧರ್ಮದಕ್ಕಲ್ಲ ಏನನ್ನು ಪ್ರೀತಿ ಮಲ್ಪೇರು ಮೋಕೆ ಮಲ್ಪೇರು ಎಷ್ಟು ಮಾತೆಲ್ಲ ಪ್ರೀತಿ ಮಲ್ಪೇರು ಅಂಚೆ ಅದು ಅವು ಅನ್ಎಕ್ಸ್ಪೆಕ್ಟೆಡ್ ಆಯ್ನ ಘಟನೆ. ಇದು ದೇವದಾಸ್ ಕಾಪಿಕಾಡ್ ಅವರ ಪ್ರತಿಕ್ರಿಯೆ. ಯಾಕಂತಂದ್ರೆ ಮೊದಲೆಲ್ಲ ಒಂದು ಫೇಕ್ ನ್ಯೂಸ್ ಬಂತು ಅಂದ್ರೆ ಒಂದು 10 ದಿವಸ 20 ದಿವಸ, ಒಂದು ವಾರ 2 ವಾರ, 1 ತಿಂಗಳು 2 ತಿಂಗಳು ಈ ರೀತಿಯಲ್ಲಿ ಆಗ್ತಿತ್ತು. ಇವತ್ತು ವಾಟ್ಸಪ್ ಯುಗ ಅಂದ್ರೆ ಎಷ್ಟೊಂದು ಸ್ಪೀಡ್ ಆಗಿ ಅಂದ್ರೆ ಒಂದು ಫೇಕ್ ನ್ಯೂಸ್ ಹರಡ್ತು ಅಂದ್ರೆ ಅದರ ಒರಿಜಿನಲ್ ಅಸಲಿ ಸತ್ಯ ಯಾವ ರೀತಿಯಲ್ಲಿ ಅದಕ್ಕಿಂತಲೂ ದುಪ್ಪಟ್ಟು ವೇಗವಾಗಿ ಜನರ ಮುಂದೆ ತಲುಪುತ್ತೆ. ಮೀಡಿಯಾಗೆ ತಲುಪೋದೇ ಬೇಡ, ಅದಕ್ಕಿಂತ ಮೊದಲು ಜನರಿಗೆ ತಲುಪಿರುತ್ತೆ. ಎಂತ ಯುಗ ಅಲ್ವಾ ಸ್ನೇಹಿತರೆ. ದಯವಿಟ್ಟು ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮುಂದಿನ ಮಾಹಿತಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನಮಸ್ಕಾರ.